ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತಿನ ವಿಷಯ ಬಂದು ಟೊಯೋಟಾ ಇನೋವಾ ಐಕ್ರಾಸ್ ಬಗ್ಗೆ ನೋಡ್ತಾ ಹೋಗೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈ ಕಾರ್ ಪ್ರೈಸ್ ಬಂದು ಬರೋಬ್ಬರಿ 30 ಲಕ್ಷ. 30 ಲಕ್ಷದಿಂದ ಹೈಬ್ರಿಡ್ ತಗೋಬೇಕು ಅಂದರೆ 36 ಲಕ್ಷದವರೆಗೂ ಇರುತ್ತೆ. ಇದು ಬಂದು ಇದರ ಇಂಜಿನ್ನು 2 ಲೀಟರ್ TNGA 5th ಜನರೇಷನ್ ಇನ್ಲೈನ್ VVT. ಇದು 1987 cc ಇಂಜಿನ್ ಆಗಿರುತ್ತೆ. 4 ಸಿಲಿಂಡರು. ಇದರ ಪವರ್ ಬಂದು 183.72 bhp ಅಟ್ 6600 RPM ಹೋಗುತ್ತೆ. ಇದರ ಟಾರ್ಕ್ ಬಂದು 178 ನ್ಯೂಟನ್ ಮೀಟರ್ ಟಾರ್ಕು. 4398ರಿಂದ 5196 RPM ಹೋಗುತ್ತೆ. ಇದರ ಸೀಟಿಂಗ್ ಕೆಪಾಸಿಟಿ ಬಂದು 7ರಿಂದ 8. ಟ್ರಾನ್ಸ್ಮಿಷನ್ ಟೈಪು ಆಟೋಮೆಟಿಕ್ಕು, ಯಾವುದೇ ಗೇರ್ ಇರಲ್ಲ. ಬೂಟ್ ಸ್ಪೇಸ್ ಬಂದು 300 ಲೀಟ್ರ್ ಆಗಿರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 52 ಲೀಟ್ರು. ಲೀಟ್ರಿಗೆ 23 ಮೈಲೇಜ್ ಕೊಡುತ್ತೆ ಅಂದರೂ ಅವರೇಜ್ 20 ತಗೊಂಡ್ರೂ ಒಂದು ಫುಲ್ ಟ್ಯಾಂಕಲ್ಲಿ 1040 ಕಿಲೋಮೀಟ್ರ್ ಹೋಗ್ಬೋದು. ಇದರ ಬಾಡಿ ಟೈಪ್ ಬಂದು MUV. ಇದರ ಟಾಪ್ ಸ್ಪೀಡ್ ಬಂದು 170ವರೆಗೂ ಹೋಗುತ್ತೆ ಅಂತಲೇ ಹೇಳ್ಬೋದು ಗೈಸ್. ಸಾಧ್ಯ ಇಲ್ಲ ಇದು. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಇದು ಕೀ ಫ್ಯೂಚರ್ಸ್ ಆಫ್ ಟೊಯೋಟಾ ಇನೋವಾ ಐಕ್ರಾಸ್. ಸಸ್ಪೆನ್ಷನ್ಸು, ಸ್ಟೇರಿಂಗು ಮತ್ತು ಬ್ರೇಕ್ಸ್ ಬಗ್ಗೆ ನೋಡಿದರೆ ಫ್ರಂಟ್ ಸಸ್ಪೆನ್ಷನ್ಸ್ ಬಂದು ಮ್ಯಾಕ್ ಪ್ರೆಸನ್ ಟ್ರಸ್ಟು. ರೇರ್ ಸಸ್ಪೆನ್ಷನ್ಸ್ ಬಂದು ಸೆಮಿ ಇಂಡಿಪೆಂಡೆಂಟ್ ಟೋರ್ಸನ್ ಬೀಮ್ ಆಗಿರುತ್ತೆ. ಇದರ ಸ್ಟೇರಿಂಗ್ ಟೈಪ್ ಬಂದು ಎಲೆಕ್ಟ್ರಿಕ್ಕು. ಸ್ಟೇರಿಂಗ್ ಕಾಲಮ್ ಬಂದು ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ಕು. ಫ್ರಂಟ್ ಆ್ಯಂಡ್ ರೇರ್ ಬ್ರೇಕ್ಸ್ ಬಂದು ಡಿಸ್ಕ್ ಆಗಿರುತ್ತೆ. ಇದರಲ್ಲಿ ಕಂಫರ್ಟ್ ಮತ್ತು ಕನ್ವೆನ್ಷನ್ಸ್ ನೋಡೋದಾದರೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ 4 ಆಗಿರುತ್ತೆ. ಪವರ್ ಬೋಟು, ಏರ್ ಕಂಡೀಷ್ನರು, ಅಡ್ಜಸ್ಟಬಲ್ ಡ್ರೈವರ್ ಸೀಟು, ವೆಂಟಿಲೇಟೆಡ್ ಸೀಟ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ 2 ಝೋನು, ಅಡ್ಜಸ್ಟಬಲ್ ಹೆಡ್ರೆಸ್ಟು, ಕಪ್ ಹೋಲ್ಡರು. ಫ್ರಂಟ್ ಓನ್ಲಿ ಅಂದರೆ ಕಪ್ ಹೋಲ್ಡರು ಮುಂದ್ಗಡೆ ಮಾತ್ರ ಇರುತ್ತೆ. ಹಿಂದ್ಗಡೆ ಬೇಕು ಅಂದರೆ ಹೈಬ್ರಿಡ್ ತಗೋಬೇಕಾಗುತ್ತೆ. ರೇರ್ AC ವೆಂಟ್ಸು, ಕ್ರೂಸ್ ಕಂಟ್ರೋಲು, ಪಾರ್ಕಿಂಗ್ ಸೆನ್ಸರು. ಫ್ರಂಟು ಮತ್ತು ಬ್ಯಾಕು 2 ಸೈಡು ಇರುತ್ತೆ. ಹತ್ತಿರದಲ್ಲಿ ಯಾರು ಇದ್ದರೆ ಸೆನ್ಸರ್ ಹೊಡೆಯೋಕ್ಕಿರುತ್ತೆ. ವಾಯ್ಸ್ ಕಮೆಂಟ್, ಇದರಲ್ಲಿ ವಾಯ್ಸ್ ಕೂಡ ಕಮೆಂಟ್ ಮಾಡ್ಬೋದು. USB ಚಾರ್ಜರ್ ಫ್ರಂಟು ಮತ್ತು ಬ್ಯಾಕು 2 ಕಡೆಯೂ ಇರುತ್ತೆ. ಇದರಲ್ಲಿರ್ತಕ್ಕಂಥ ಡ್ರೈವ್ ಮೋಡ್ಸ್ ಬಂದು ಎಕೋ, ನಾರ್ಮಲ್, ಸ್ಪೋರ್ಟ್ಸು 3 ಮೋಡ್ ಇರುತ್ತೆ. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸು. ಈ ಕಾರ್ನ ಇಂಟೀರಿಯರ್ ನೋಡೋದಾದರೆ ಟಾಕೋಮೀಟರ್, ಲೆದರ್ ಸೀಟ್ಸು, ಲೆದರ್ ಸ್ಟೇರಿಂಗ್ ವೀಲು, ಲೆದರ್ ವಾರ್ಪ್ ಗೇರ್ ಶಿಫ್ಟು, ಡಿಜಿಟಲ್ ಕ್ಲಾಕು, ಡಿಜಿಟಲ್ ಓಡೋಮೀಟರ್ ಇರುತ್ತೆ ಅಂತಲೇ ಹೇಳ್ಬೋದು ಗೈಸ್ ಇದರ ಇಂಟೀರಿಯರಲ್ಲಿ. ಇನೋವಾ ಐಕ್ರಾಸ್ನ ಹೊರಗಡೆ ಏನಿರುತ್ತೆ ಅಂತ ನೋಡೋದಾದರೆ ಫಾಗ್ ಲೈಟ್ಸು ಫ್ರಂಟು ಮತ್ತು ರೇರು 2 ಕಡೆಯೂ ಇರುತ್ತೆ. ಪವರ್ ಅಡ್ಜಸ್ಟಬಲ್ ಎಕ್ಸ್ಟೀರಿಯರ್ ರೇರ್ ವ್ಯೂ ಮಿರರ್, ಕನ್ನಡಿಗಳನ್ನ ಅಡ್ಜಸ್ಟ್ ಮಾಡ್ಕೋಬೋದು ಬಟನ್ಸಲ್ಲೇ. ಎಲೆಕ್ಟ್ರಿಕ್ ಫೋಲ್ಡಿಂಗ್ ರೇರ್ ವ್ಯೂ ಮಿರರ್ಗಳು ಎಲೆಕ್ಟ್ರಿಕ್ಕಾಗಿ ಫೋಲ್ಡ್ ಮಾಡೋದು ಬಟನ್ ಮುಖಾಂತರ. ಅಲೈ ವೀಲ್ಸು ಅಂದರೆ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಮೂನ್ ರೂಫು. ಈ ಕಾರಲ್ಲಿ ಮೂನ್ ರೂಫು ಕೂಡ ಇರುತ್ತೆ. ಹೈಬ್ರಿಡ್ ತಗೋದ್ರೆ ಮೂನ್ ರೂಫ್ ಸಿಗುತ್ತೆ. ಲೋ ಆ್ಯಂಡ್ ಪ್ರೈಸಲ್ಲಿ ತಗೋತೀವಿ ಅಂದರೆ ಮೂನ್ ರೂಫ್ ಸಿಗೋದಿಲ್ಲ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು. ಲೈಟಿಂಗ್ ಬಂದು LED ಆಗಿರುತ್ತೆ. ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಆಗಿರುತ್ತೆ. ಟ್ರಂಕ್ ಓಪನರ್ ಬಂದು ರಿಮೋಟಲ್ ಆಗಿರುತ್ತೆ. ಟೈರ್ ಸೈಜ್ ಬಂದು 225/50. ಇದರ 18 ಇಂಚ್ ವೀಲ್ ಇರುತ್ತೆ. ಟೈರ್ ಟೈಪ್ ಬಂದು ಟ್ಯೂಬ್ಲೆಸ್ ಆಗಿರುತ್ತೆ. ಇದರ ಸೇಫ್ಟಿ ವಿಚಾರಕ್ಕೆ ಬಂದರೆ ಆಂಟಿ ಲಾಕ್ಸ್ ಬ್ರೇಕಿಂಗ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಸೇಫ್ಟಿ ಲಾಕ್ಸು, 6 ಏರ್ ಬ್ಯಾಗ್ಸು. ಡ್ರೈವರ್ಗೆ, ಪ್ಯಾಸೆಂಜರ್ಗೆ ಮತ್ತು ಸೈಡ್ ಏರ್ ಬ್ಯಾಗ್ಸ್ ಇರುತ್ತೆ. ಫ್ರಂಟು ಹಿಂದ್ಗಡೆ ಇರೋದಿಲ್ಲ. ಸೀಟ್ ಬೆಲ್ಟ್ ವಾರ್ನಿಂಗ್ ಕೊಡುತ್ತೆ ಅದೇನೆ. ಟ್ರಾಕ್ಷನ್ ಕಂಟ್ರೋಲು, ಟೈರ್ ಪ್ರೆಷರ್ ಮಾನಿಟರು. ಟೈರಲ್ಲಿ ಏನಾದ್ರು ಏರ್ ಕಡಿಮೆಗಿತ್ತು ಅಂದರೆ ಅಲ್ಲೇ ತೋರಿಸುತ್ತೆ. ಸ್ಪೀಡ್ ಅಲರ್ಟು, ಸ್ಪೀಡ್ ಹೋಗ್ತಾಯಿದ್ರೆ ಅಲರ್ಟ್ ಮಾಡುತ್ತೆ. ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕು, ಸ್ಪೀಡಾಗಿ ಹೋಗ್ತಿರ್ಬೇಕಾದ್ರೆ ಆಟೋ ಡೋರ್ ಲಾಕ್ ಆಗುತ್ತೆ.
ಇದರಲ್ಲಿರ್ತಕ್ಕಂಥ ಎಂಟರ್ಟೈನ್ಮೆಂಟ್ ಮತ್ತು ಕಮ್ಯುನಿಕೇಷನ್ ನೋಡೋದಾದ್ರೆ ರೇಡಿಯೋ ಮತ್ತು ಸ್ಪೀಕರ್ಸು ಫ್ರಂಟು ರೇರು ಎಲ್ಲ ಕಡೆಯೂ ಇರುತ್ತೆ. ಇಂಟಿಗ್ರೇಟೆಡ್ 2D ಆಡಿಯೋ, ಬ್ಲೂಟೂತ್ ಕನೆಕ್ಟಿವಿಟಿ, ಟಚ್ ಸ್ಕ್ರೀನು. ಇದರ ಸೈಜ್ ಬಂದು 10.1 ಇಂಚಾಗಿರುತ್ತೆ. ಕನೆಕ್ಟಿವಿಟಿ ಆಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ. ಟೋಟಲ್ ಸ್ಪೀಕರ್ ಬಂದು ಈ ಕಾರಲ್ಲಿ 9 ಸ್ಪೀಕರ್ ಇರುತ್ತೆ. ಇದಿಷ್ಟು ಇನೋವಾ ಐ ಕ್ರಾಸ್ನ ಇನ್ಫಾರ್ಮೇಷನ್ ಆಗಿತ್ತು. ಈ ಮಾಹಿತಿ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.